ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಬ್ಲಾಗ್ಸ್. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಸ್ಯಾರಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಪ್ರೀ ಪ್ಲೇಟಿಂಗ್ ನಾನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋನೂ ಮಾಡಿದ್ದೀನಿ. ಆ ವಿಡಿಯೋ ಕ್ಲಿಪ್ನ ನಾನು ಕೊನೆಯಲ್ಲಿ ಹಾಕ್ತೀನಿ. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ವಿತಿನ್ 2 ಮಿನಿಟ್ಸಲ್ಲಿ, ಬೇಕಾದ್ರೆ ನೀವು ಟೈಮ್ ಚೆಕ್ ಮಾಡ್ಕೊಳ್ಳಿ, ನಾನು ವಿತಿನ್ 2 ಮಿನಿಟ್ಸಲ್ಲಿ ಈ ಸ್ಯಾರಿ ವೇರ್ ಮಾಡಿದ್ದೀನಿ. ಅದು ತುಂಬಾ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕಾಣೋ ಥರನೇ ವೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋನ, ಈ ಬ್ಲಾಗ್ನ ಕೊನೆವರೆಗೂ ವಾಚ್ ಮಾಡಿ. ನಾನು ಇವಾಗೇನು ರೆಡಿ ಟು ವೇರ್ ಸ್ಯಾರಿ ಮಾಡ್ಕೊಂಡಿದ್ದೀನೋ ಪ್ರೀ ಪ್ಲೇಟಿಂಗ್, ಫೋಲ್ಡಿಂಗ್, ಅದನ್ನು ಯಾವ ಥರ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ತುಂಬ ಡೀಟೇಲಾಗಿ ಪೂರ ಯಾವ ಥರ ಇದು ಫೋಲ್ಡಿಂಗ್ ಎಲ್ಲ ಯಾವ ಥರ ಮಾಡಿಕೊಂಡೆ, ಐರನ್ ಮಾಡಿಕೊಂಡೆ ಅನ್ನೋದನ್ನು ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ಥರ ವಿತಿನ್ 2 ಮಿನಿಟ್ಸಲ್ಲಿ ಏನಾದರೂ ಸಡನ್ನಾಗಿ ಫಂಕ್ಷನ್ಗೆ ರೆಡಿ ಆಗಬೇಕು, ಅದು ಸಿಲ್ಕ್ ಸ್ಯಾರಿ, ಹೆವಿ ಇರೋ ಸ್ಯಾರಿ, ಈ ಥರ ಸ್ಯಾರಿ ವೇರ್ ಮಾಡಬೇಕು, ಯಾರದೇ ಹೆಲ್ಪ್ ಇಲ್ಲದೆ ನಾವೇ ಒಬ್ಬರೇ ಅಲೋನಾಗಿ ವೇರ್ ಮಾಡಬೇಕು ಅಂದರೆ ಯಾರ್ದು ಕೂಡ ಹೆಲ್ಪ್ ಇಲ್ಲದೆ. ಸೊ ನೋಡಿ, ಇವಾಗ ನಾನು ಇದನ್ನು ಪ್ರೀ ಪ್ಲೇಟಿಂಗ್, ಫೋಲ್ಡಿಂಗ್ ಕೂಡ ಒಬ್ಬಳೇ ಮಾಡ್ಕೊಂಡಿದ್ದೀನಿ, ಯಾರ್ದು ಹೆಲ್ಪ್ ಇಲ್ಲದೆ. ಪೂರ ಡೀಟೇಲ್ಸಾಗಿ ತೋರಿಸ್ತೀನಿ ಬೇಕಾದರೆ. ಹಾಗೆ ಇವಾಗ ನಾನು ಯಾರದೇ ಹೆಲ್ಪ್ ಇಲ್ಲದೇ ನೋಡಿ ಯಾವ ಥರ ನೀಟಾಗಿ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಉಟ್ಕೋತಾ ಇದ್ದೀನಿ, ವೇರ್ ಮಾಡ್ತಾ ಇದ್ದೀನಿ ಸ್ಯಾರಿ ಅಂತ. ಸೊ ನೀವು ಕೂಡ ಈ ಥರ ಪ್ರೀ ಪ್ಲೇಟಿಂಗ್, ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ ಏನಾದರೂ ಎಮರ್ಜೆನ್ಸಿ ಅರ್ಜೆಂಟಾಗಿ ವೇರ್ ಮಾಡಬೇಕು ಅಂದರೆ 2 ಮಿನಿಟ್ಸಲ್ಲಿ ಪಕ್ಕಾ ನಾನು ಹೇಳ್ತೀನಿ, 2 ಮಿನಿಟ್ಸಲ್ಲಿ ಸ್ಯಾರಿ ವೇರ್ ಮಾಡಬಹುದು. ಬೇಕಾದ್ರೆ ಟೈಮ್ ನೋಡ್ಕೊಳ್ಳಿ. ಹಾಗೆ ಹೋಯ್ತು. ಆಲ್ರೆಡಿ ನಾನು ಪಲ್ಲು ವೇರ್ ಮಾಡಿದೆ. ಇವಾಗ ಏನು ಅದು ನರ್ಗೆ ಫೋಲ್ಡಿಂಗ್ ಇದೆಯೋ ಅದನ್ನು ಮಾಡ್ಕೋತಾ ಇದ್ದೀನಿ ಬಾಡಿ. ಹೀಗೆ ಅಲ್ಲಿ ಒಂದು ಈ ಥರ ಫೋಲ್ಡ್ ಕೂರಿಸಿ, ಈ ಒಳಗಿಂದ ನಾನು ಕೈ ಹಾಕಿ ಈ ಥರ ಎಳೆದು ಈ ಥರ ಫೋಲ್ಡ್ ಮಾಡಿ ಅಲ್ಲೊಂದು ಸೇಫ್ಟಿ ಪಿನ್ ಹಾಕಿ ಬಿಟ್ಟೆ. ಇವಾಗ ನಾನು ಬ್ಯಾಕ್ ಸೈಡ್ ಕ್ಲೀನಾಗಿ ಸ್ಯಾರಿನ ಸುಕ್ಕಿಲ್ಲದೆ ಸಿಗಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಕಡೆ ಏನು ಹೊಟ್ಟೆ ಒಂದು ಪೋರ್ಷನ್ ಇದೆಯೋ ಈ ಕಡೆ, ಅದನ್ನು ಕ್ಲೀನಾಗಿ ಕೂರಿಸ್ಕೊಂಡು ಅಲ್ಲಿ ಒಂದು ಆ ಪಟ್ಟಿ ಥರ ಬರೋ ಥರ ಬಾರ್ಡ್ರನ್ನ ಕೂರಿಸ್ಕೊಂಡೆ. ಸೊ ವಿತಿನ್ 2 ಮಿನಿಟ್ಸ್ ಕೂಡ ಆಯಿತೋ ಇಲ್ವೋ ಗೊತ್ತಿಲ್ಲ. ನೋಡಿ, ಸ್ಯಾರಿ ಹುಟ್ಟಿದ್ದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸ್ಲಿಮ್ಮಾಗಿ ಕೂಡ ಕಾಣಿಸ್ತಿದ್ದೀನಿ, ಶೇಪ್ ಕೂಡ ಇದೆ. ನಾನು ಯಾವುದೇ ಥರ ಶೇಪ್ ವೇರ್ ಮಾಡಿಲ್ಲ ಅಂದ್ರೂ ಎಷ್ಟು ನೀಟಾಗಿ ಶೇಪಾಗಿ ಸ್ಯಾರಿ ಬಂದಿದೆ ನೋಡಿ. ನೆಕ್ಸ್ಟ್ ನಾನು ಇವಾಗ ನೋಡಿ ಬ್ಲೌಸ್ ಯಾವ ಥರ ಉಟ್ಕೊಂಡೆ ಅಂತ ತೋರಿಸಿದ್ನಲ್ಲ ನೋಡಿ, ಇವಾಗ ಪಿನ್ ತೋರಿಸಿ ಮೇಲೆ ಬ್ಲೌಸ್ ಹಾಕ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ. ಬಾಡಿ ಫಿಟ್ಟಿಂಗ್ ಕೂಡ ಎಷ್ಟು ನೀಟಾಗಿ, ಎಲ್ಲೂ ಸ್ಪ್ರೆಡ್ ಆಗದೆ. ಒಬ್ಬೊಬ್ಬರು ಸ್ಯಾರಿ ಈ ಥರ ಏನಾದರೂ ಸಿಲ್ಕ್ ಸ್ಯಾರಿ ವೇರ್ ಮಾಡಿದರೆ ತುಂಬ ಹರಡ್ಕೊಂಡಿರುತ್ತೆ. ನಾನು ನಿಮ್ಮ ಮನೆ ಗೆಳತಿ ಭಾಗ್ಯಶ್ರೀ ಸುರೇಶ್. ಫ್ರೆಂಡ್ಸ್, ಇವತ್ತಿನ ಈ ಬ್ಲಾಗ್ ಏನು ಅಂದರೆ ಸ್ಯಾರಿನ ಯಾವ ಥರ ಪ್ರೀ ಪ್ಲೇಟಿಂಗ್, ಪ್ರೀ ಫೋಲ್ಡಿಂಗ್, ಈಗ ನಾಳೆ ಏನಾದರೂ ನಮ್ಮದು ಫಂಕ್ಷನ್ ಇದೆ ಅಂದರೆ, ಏನಾದರೂ ಫಂಕ್ಷನ್ ಇದೆ ಅಂದರೆ ತುಂಬಾ ಕೆಲಸ ಇರುತ್ತೆ. ಗಡಿ ಬಿಡಿಲಿ ಅಥವಾ ಅರ್ಲಿ ಮಾರ್ನಿಂಗ್ ಏನಾದರೂ ಫಂಕ್ಷನ್ ಇತ್ತು ಅಂದರೆ, ಈ ಥರ ಸತ್ಯನಾರಾಯಣ ಪೂಜೆ ಆ ಥರ ಏನಾಯಿತು ಅಂದರೆ ಮಾರ್ನಿಂಗ್ ಬೇಗನೆ ಸ್ಯಾರಿ ವೇರ್ ಮಾಡಬೇಕು ಅಂದರೆ ಆಗಲ್ಲಲ್ವ. ಈ ಥರ ಏನಾದರೂ ಹೆವಿ ಸ್ಯಾರಿ, ಸಿಲ್ಕ್ ಸ್ಯಾರೀಸ್ ಇದ್ದರೆ ಅಷ್ಟು ಬೇಗ ನಾವು ವೇರ್ ಮಾಡಿದ್ರೆ ಸರಿಯಾಗಿ ಕೂರೋದಿಲ್ಲ. ಸೊ ಹಾಗಾಗಿ ಪ್ರೀ ಪ್ಲೇಟಿಂಗ್, ಪ್ರೀ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ, ಇವಾಗ ನಾನು ತೋರಿಸ್ತೀನಿ ಯಾವ ಥರ ಅಂತ. ಇಟ್ಕೊಂಡ್ರೆ ಜಸ್ಟ್ 5 ಮಿನಿಟ್ಸಲ್ಲಿ ಫಟಾಫಟ್ ಅಂತ ನಾವು ಸ್ಯಾರಿ ವೇರ್ ಮಾಡಿಕೊಂಡು 5 ನಿಮಿಷದಲ್ಲಿ ಸ್ಯಾರಿ ವೇರ್ ಮಾಡಿ 5 ನಿಮಿಷದಲ್ಲಿ ಮೇಕಪ್ ಮಾಡಿ ಹೊರಡ್ಬೋದು. ಸೊ ಇವತ್ತಿನ ಈ ಬ್ಲಾಗಲ್ಲಿ ನಾನು ಸ್ಯಾರಿ ಫೋಲ್ಡಿಂಗ್, ಸ್ಯಾರಿ ಪ್ರೀ ಪ್ಲೇಟಿಂಗ್ ತೋರಿಸ್ತೀನಿ. ಸೊ ಇವತ್ತು ನಾನು ಪ್ರೀ ಪ್ಲೇಟಿಂಗ್, ಮುಂಚೆನೇ ಒಂದಿನವಾಗಿ ಮುಂಚೆನೇ ಯಾವ ಥರ ಸ್ಯಾರಿನ ರೆಡಿ ಟು ವೇರ್ ಅನ್ನೋ ಥರ ಯಾವ ಥರ ನಾವು ಫೋಲ್ಡ್ ಮಾಡಿ ಇಟ್ಕೋಬೋದು ಅಂತ. ಸೊ ಇದಕ್ಕೆ ಏನು ಬೇಕು ಅಂದರೆ ಒಂದು ಐರನ್ ಬಾಕ್ಸ್ ಬೇಕು. ಏಕೆಂದರೆ ಅದು ನೆರೆಗೆ ನೀಟಾಗಿ, ಸ್ಟ್ರೈಟಾಗಿ, ನೀಟಾಗಿ ಫಿನಿಶಿಂಗಾಗಿ ಕೂರೋದಕ್ಕೆ, ಸ್ಟಿಫಾಗಿ ಕೂರೋದಕ್ಕೆ ಫೋಲ್ಡಿಂಗ್ಸ್ ಐರನ್ ಮಾಡ್ಕೋಬೇಕು. ಸೊ ಐರನ್ ಮಾಡ್ಕೋಬೇಕಾದ್ರೆ ಬಿ ಕೇರ್ಫುಲ್. ನಿಮ್ಗೆ ಏನಾದರೂ ಅಷ್ಟು ಕಾಸ್ಟ್ಲಿ ಸ್ಯಾರಿ ಇಟ್ಟು ಭಯ ಅನಿಸಿದ್ರೆ ಒಂದು ಪೇಪರ್ ಇಟ್ಟು ಪೇಪರ್ ಮೇಲೆ ನೀವು ಐರನ್ ಮಾಡಿ, ಓಕೆನಾ. ಇವಾಗ ನಾನು ತೋರಿಸ್ತೀನಿ ಯಾವ ಥರ ಸ್ಯಾರಿ ಪ್ಲೇಟಿಂಗ್ ಮಾಡ್ಕೊಳ್ಳೋದು, ಯಾವ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಅಂತ ನೋಡಿ. ಫ್ರೆಂಡ್ಸ್, ಈ ಥರ ಸ್ಯಾರಿ ಇದೆ ಅಂದರೆ ಈ ಸ್ಯಾರಿನ ಈ ಥರ ತೊಗೊಂಡು ನಾವು ಏನು ಮಾಡ್ತೀವಿ, ಈ ಒಂದು ಎಂಡಲ್ಲಿ ಈ ಥರ ಒಂದು ನಾಟ್ ಹಾಕೋಬೇಕು. ಅದು ತುಂಬ ಗ್ರಿಪ್ಪಾಗಿ ಈ ಥರ ಪೆಟಿಕೋಟ್ಗೆ, ಶೇಪರ್ಗಾಗಲಿ ಪೆಟಿಕೋಟ್ಗೆ ಈಗ ಸಿಗಿಸ್ಕೊಟ್ರೆ ಅದು ಸ್ವಲ್ಪ ಈ ಗಂಟು ಹಾಕಿರ್ತೀವಲ್ಲ ನೀಟಾಗಿ ಕೂರುತ್ತೆ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು ಸ್ಯಾರಿ ಉಡೋರಿಗೆ. ಸೊ ಈಗ ನಾನು ಇದನ್ನು ಈ ಸುತ್ತಳತೆ ತಗೋತೀನಿ ಫಸ್ಟು ಇಷ್ಟಕ್ಕೆ. ಈಗ ಇಲ್ಲಿಂದ ನಾನು ನರ್ಗೆ ಮಾಡ್ಕೋತೀನಿ, ಫೋಲ್ಡಿಂಗ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಸೊ ಇಷ್ಟಕ್ಕೆ ಇಲ್ಲಿಗೆ ಬಿಟ್ಟು, ಸೊ ನೋಡ್ಕೊಳ್ಳಿ, ಇಷ್ಟು ಈ ಥರ ಬಿಡಬೇಕು. ನೀವಿಲ್ಲ ನಿಮ್ಮ ಕೈಯಲ್ಲಿ ಒಂದು ಮಳ ಅನ್ನೋ ಥರ ನಿಮಗೆ ಲೆಕ್ಕ ತಗೊಂಡು ಈ ಥರ ಇಷ್ಟನ್ನ ನೀವು ಸ್ಯಾರಿನ ಇಷ್ಟು ಬಿಡಬೇಕು. ಇಲ್ಲಿಂದ ನೀವು ಪ್ಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು.
ಇವಾಗ 1 ರೌಂಡ್ ಈ ಥರ ಸುತ್ತಿ ಸೆರಗಾಕೋದಕ್ಕೆ ಇಷ್ಟು ಬಿಟ್ಕೊಳ್ಳೋಣ. ಈಗ ಇಷ್ಟನ್ನ ಏನು ಪ್ಲೇಟಿಂಗ್ ಮಾಡಿದ್ದೀನೋ ಇಷ್ಟನ್ನ ಇವಾಗ ಪಿನ್ ಮಾಡಿ ಐರನ್ ಮಾಡ್ಕೋಬೇಕು. ಸೊ ಹಾಗಾಗಿ ಯಾವುದು ಸಹಾಯ ಇಲ್ಲದೆ ನಾವೇ ಯಾವ ಥರ ಬೇಗ ಸ್ಯಾರಿ ವೇರ್ ಮಾಡ್ಬೋದು ಅಂದರೆ ಈ ಥರ ಪ್ರೀ ಪ್ಲೇಟಿಂಗ್ ಫೋಲ್ಡಿಂಗ್ ಮಾಡಿಟ್ಕೊಂಡ್ರೆ ಒಬ್ಬರೇನೆ, ಈಗ ನೋಡಿ ನಾನು ಯಾರ್ದು ಹೆಲ್ಪ್ ತಗೋತಿಲ್ಲ, ಒಬ್ಬಳೇನೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದು ಪ್ಲೇಟ್ ಮಾಡಿದ್ಮೇಲೆ ಇಲ್ಲಿ ಒಂದು ಸೇಫ್ಟಿ ಪಿನ್ನ ಹಾಕೋತೀನಿ ನಾನು. ನೋಡ್ಬೋದು. ಪಲ್ಲುನು ರೆಡಿ ಮಾಡ್ಕೊಳ್ಳೋಣ. ಪಲ್ಲುನು ಫೋಲ್ಡ್ ಮಾಡಿಟ್ಕೊಂಡ್ರೆ ಒಂದೇ ಸತಿ ಐರನ್ ಮಾಡ್ಬೋದು. ಸೊ ಇವಾಗ ನಾನು ಪಲ್ಲುನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈಗ ಈ ಪಲ್ಲುನ ರೆಡಿ ಮಾಡಿಕೊಂಡ್ರೆ ಇಲ್ಲಿ ಎಂಡಲ್ಲಿ ಒಂದು ಈ ಥರ ಪಿನ್ ಹಾಕಿ ಬಿಡೋಣ. ಸೇಫ್ಟಿ ಪಿನ್ನಲ್ಲಿ ಪಿನ್ ಮಾಡೋಣ. ನೋಡ್ಬೋದು, ಇವಾಗ ಕ್ಲೀನಾಗಿ ನೋಡ್ಕೊಳ್ಳಿ. ಇಷ್ಟು ಒಂದು ಮಳಗಷ್ಟು ಇಲ್ಲಿ ಮೊದಲನೇ ಸುತ್ತು ಬರುತ್ತಲ್ಲ ಅದೇನು ಬಾಡಿನ ಅಷ್ಟು ಬಿಟ್ಟಿದ್ದೀನಿ. ಇಲ್ಲಿ ಈ ಥರ ಪ್ಲೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ರೌಂಡ್ ಸುತ್ತು ಬಿಟ್ಟು ಇಲ್ಲಿ ಎಂಡಲ್ಲಿ ಈ ಥರ ಪ್ಲೇಟ್ ಮಾಡಿಕೊಂಡು ಪ್ಲೇಟ್ ಈ ಥರ ಪ್ಲೇಟ್ ಮಾಡಿ ಪಿನ್ ಮಾಡಿ ಬಿಟ್ಟಿದ್ದೀನಿ. ಈಗ ಇದನ್ನು ಐರನ್ ಮಾಡಿದ್ರೆ ತುಂಬ ಸ್ಟಿಫಾಗಿ ಕೂರಿಸ್ಬೋದು. ಈಗ ನಾನು ಏನು ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನೋ ಅದನ್ನು ಐರನ್ ಮಾಡೋದು ತೋರಿಸ್ತೀನಿ. ಬನ್ನಿ ಐರನ್ ಮಾಡೋಣ. ಈ ಒಂದು ಬಾಡಿ ಏನು ಬಿಟ್ಟಿದ್ದೀನೋ ಅದನ್ನು ನೋಡ್ತಾ ಇರ್ಬೋದು. ಹೀಗೆ ಒಂದು ಫೋಲ್ಡ್ ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡ್ತೀನಿ. ಈಗ ಇಲ್ಲಿ ನಾನು ಸ್ವಲ್ಪ ಈ ಥರ ಸ್ವಲ್ಪ ಸ್ಪ್ರೆಡ್ ಆಗೋ ಥರ ಹೀಗೆ ಇದಾಗೋ ಥರ ಈ ಥರ ಬಿಸಿ ಇದೆ. ಈಗ ನಾನು ಅಗೇನ್ ಫೋಲ್ಡ್ ಮಾಡ್ತೀನಿ. ನೋಡಿ ಇಲ್ಲಿ ಇದು ಸೆರಗು ರೆಡಿ ಆಯಿತು. ಇಷ್ಟನ್ನು ನಾನು ಐರನ್ ಮಾಡಿ ಇಲ್ಲಿ ನೋಡಿ ಸೆರಗು ರೆಡಿ ಆಯಿತು. ನೋಡಿ ಯಾವ ಥರ ಮಾಡಿದ್ದೀನಿ. ಇಷ್ಟನ್ನು 1 ಫೋಲ್ಡು 2 ಫೋಲ್ಡ್ 3 ಫೋಲ್ಡ್ ಇಷ್ಟು ನಾನು ನೀಟಾಗಿ ಹೀಗೆ ಐರನ್ ಮಾಡಿ ಇದು ಸೆರಗು ನಾವೇನು ಹಾಕೋತೀವಿ ಈ ಸೆರಗನ್ನ ಸೈಡಲ್ಲಿ ಇಡ್ತೀನಿ. ಈಗ ಈ ಒಂದು ಪೋರ್ಷನ್ನ 1 ನಿಮಿಷ
ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು, ತುಂಬ ಈಸಿ ಅನ್ನಿಸ್ತಲ್ವ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಆದರೆ ಲೈಕ್ ಮಾಡಿ. ನಿಮ್ಗೇನಾದರೂ ಒಳ್ಳೆ ಇನ್ಫಾರ್ಮೇಷನ್ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಕೂಡ ಮಾಡಿ. ತುಂಬಾ ಸಿಂಪಲ್ಲಾಗಿ ಇವಾಗ ನೆಕ್ಸ್ಟ್ ಉಡ್ಕೋಬೋದು. ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ. ಸ್ಯಾರಿ ಪ್ಲೇಟಿಂಗ್ಸ್ ಎಲ್ಲ ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಬಾಯ್.